ನವದೆಹಲಿಯ ಗಾಲ್ಗೋಟಿಯಾಸ್ ಯೂನಿವರ್ಸಿಟಿ ಈಗ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೌದು, ಈ ಒಂದು ಯೂನಿವರ್ಸಿಟಿ ಕುರಿತಾದಂತಹ ಒಂದು ವಿವಾದ ಇದೀಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಚರ್ಚೆಯು ಜೋರಾಗ್ತಿದ್ದಂತೆ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ಈ ವಿಶ್ವವಿದ್ಯಾಲಯಕ್ಕೆ ನೀಡಿದಂತಹ ಪ್ರದರ್ಶನ ಬೂತ್ ಅನ್ನು ತೆರವುಗೊಳಿಸಲು ಸೂಚನೆ ನೀಡಿದೆ. ಈ ಘಟನೆ ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಪಾರದರ್ಶಕತೆ, ನೈತಿಕತೆ ಮತ್ತು ರಾಷ್ಟ್ರೀಯ ಭದ್ರತೆ ಬಗ್ಗೆ ಮಹತ್ವದ ಪ್ರಶ್ನೆಗಳನ್ನು ಎಬ್ಬಿಸಿವೆ. ಈ ಶೃಂಗಸಭೆಯನ್ನ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದು, ದೇಶದ ವಿವಿಧ ವಿಶ್ವವಿದ್ಯಾಲಯಗಳು, ತಂತ್ರಜ್ಞಾನ ಕಂಪನಿಗಳು ಮತ್ತು ಸ್ಮಾರ್ಟ್ ಆಪ್ಗಳು ತಮ್ಮ ಎಐ ಸಾಧನಗಳನ್ನ ಇಲ್ಲಿ ಪ್ರದರ್ಶಿಸುತ್ತಿದ್ದವು. ಆದ್ರೆ ಇದೇ ವೇಳೆ ಗಾಲ್ಗೋಟಿಯಸ್ ಯೂನಿವರ್ಸಿಟಿ ತನ್ನ ಬೂತ್ ನಲ್ಲಿ ಆರಿಯೋನ್ ಎಂಬ ಹೆಸರಿನ ಒಂದು ರೋಬೋಟಿಕ್ ನಾಯಿಯನ್ನ ಪ್ರದರ್ಶಿಸಿತು. ಆದ್ರೆ ಈ ನಾಯಿಯನ್ನ ತಾವೇ ಸ್ವತಃ ಮಾಡಿದ್ದೇವೆ, ಈ ಸಾಧನೆ ನಮ್ಮದು ಅಂತ ಪರಿಚಯಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ತಂತ್ರಜ್ಞಾನ ತಜ್ಞರು ಮತ್ತು ಬಳಕೆದಾರರು ಈ ರೋಬೋಟ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಅವರ ಪ್ರಕಾರ ಇದು ಚೀನಾದ ಯುನಿಟ್ರಿ ಗೋ ಟು ಮಾದರಿಯೊಂದಿಗೆ ಹೋಲಿಕೆಯಾಗ್ತದೆ. ವಿಡಿಯೋಗಳು ಮತ್ತು ಚಿತ್ರಗಳು ವೈರಲ್ ಆಗ್ತಿದ್ದಂತೆ ಈ ಸಾಧನವು ವಾಸ್ತವವಾಗಿ ಚೀನಾದ ಕಂಪನಿಯ ಉತ್ಪನ್ನವೇ ಎಂಬ ಪ್ರಶ್ನೆ ದೊಡ್ಡ ಚರ್ಚೆಗೆ ಕಾರಣವಾಯಿತು. ವಿವಾದ ತೀವ್ರವಾಗ್ತಿದ್ದಂತೆ ಸಮಿತಿಯ ಆಯೋಜಕರು ಗಾಲ್ಗೋಟಿಯಸ್ ಯೂನಿವರ್ಸಿಟಿಗೆ ತಮ್ಮ ಬೂತ್ ತೆರವುಗೊಳಿಸಲು ಸೂಚಿಸಿದ್ದಾರೆ ಎಂದು ವರದಿಯಾಗಿದೆ. ಈ ನಿರ್ಧಾರವು ಕಾರ್ಯಕ್ರಮದ ನೈತಿಕ ಮಾನದಂಡಗಳನ್ನು ಕಾಪಾಡಲು ಮತ್ತು ತಪ್ಪು ಮಾಹಿತಿಯನ್ನು ತಡೆಯಲು ತೆಗೆದುಕೊಳ್ಳಲಾಯಿತು ಎನ್ನಲಾಗಿದೆ. ಶೃಂಗಸಭೆಯಲ್ಲಿ ಪ್ರದರ್ಶಿಸುವ ಸಾಧನದ ಮೂಲ, ಅಭಿವೃದ್ಧಿ ಮತ್ತು ಸ್ವಂತಿಕೆ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡುವುದು ಅತ್ಯಂತ ಮುಖ್ಯ ಎಂದು ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನೊಂದೆಡೆ ಗಾಲ್ಗೋಟಿಯಸ್ ಯೂನಿವರ್ಸಿಟಿ ತನ್ನ ಸ್ಪಷ್ಟನೆ ನೀಡಿದ್ದು, ಈ ರೋಬೋಟ್ ಅನ್ನ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಸಂಶೋಧನಾ ಉದ್ದೇಶಕ್ಕಾಗಿ ಬಳಸಲಾಗ್ತಿತ್ತು ಎಂದು ಹೇಳಿದೆ. ಸಂಸ್ಥೆಯ ಪ್ರಕಾರ ಅವರು ಇದನ್ನ ಸಂಪೂರ್ಣವಾಗಿ ಭಾರತೀಯ ಆವಿಷ್ಕಾರ ಎಂದು ಹೇಳಿಲ್ಲ ಎಂದು ತಿಳಿಸಿದ್ದಾರೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವ ವಿಡಿಯೋಗಳು ಮತ್ತು ಹೇಳಿಕೆಗಳು ಈ ವಿವಾದವನ್ನ ಮತ್ತಷ್ಟು ಗಂಭೀರಗೊಳಿಸಿವೆ. ಈ ಘಟನೆ ಎಐ ಕ್ಷೇತ್ರದಲ್ಲಿ ನೈತಿಕತೆ ಮತ್ತು ಪಾರದರ್ಶಕತೆಯ ಮಹತ್ವವನ್ನ ಮತ್ತೊಮ್ಮೆ ನೆನಪಿಸಿದೆ. ಇಂದಿನ ಕಾಲದಲ್ಲಿ ಕೃತಕ ಬುದ್ಧಿಮತ್ತೆ ರಾಷ್ಟ್ರೀಯ ಭದ್ರತೆಗೂ ಸಂಬಂಧಿಸಿದ ವಿಷಯವಾಗಿದೆ. ವಿಶೇಷವಾಗಿ ವಿದೇಶಿ ತಂತ್ರಜ್ಞಾನಗಳ ಬಳಕೆ, ಅದರ ಮೂಲ ಮತ್ತು ಅದರ ಉಪಯೋಗಗಳ ಬಗ್ಗೆ ಸ್ಪಷ್ಟತೆ ಅಗತ್ಯವಾಗಿದೆ. ಯಾವುದೇ ಸಂಸ್ಥೆ ತನ್ನ ಸಾಧನಗಳನ್ನು ಪ್ರದರ್ಶಿಸುವಾಗ ಸರಿಯಾದ ಮಾಹಿತಿ ನೀಡುವುದು ಅವಶ್ಯಕ. ಇಲ್ಲದಿದ್ರೆ ಅದು ವಿಶ್ವಾಸಾರ್ಹತೆಗೆ ಧಕ್ಕೆ ತರ್ತದೆ. ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ದೇಶದ ಎಐ ಭವಿಷ್ಯ, ನೀತಿ ರೂಪಿಕೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಬಗ್ಗೆ ಮಹತ್ವದ ವೇದಿಕೆಯಾಗಿದೆ. ಇಂತಹ ವೇದಿಕೆಯಲ್ಲಿ ಉಂಟಾಗುವ ವಿವಾದಗಳು ದೇಶದ ಚಿತ್ರಣಕ್ಕೂ ಪರಿಣಾಮ ಬೀರುತ್ತದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಂಸ್ಥೆಗಳು ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸಬೇಕಾಗಿದೆ. ಒಟ್ನಲ್ಲಿ ಈ ಒಂದು ಘಟನೆ ಕೇವಲ ಒಂದು ರೋಬೋಟ್ ಬಗ್ಗೆ ನಡೆದ ವಿವಾದವಲ್ಲ. ಇದು ಎಐ ಕ್ಷೇತ್ರದಲ್ಲಿ ನೈತಿಕತೆ, ಪಾರದರ್ಶಕತೆ ಮತ್ತು ರಾಷ್ಟ್ರೀಯ ಭದ್ರತೆಯ ಕುರಿತು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸ್ಪಷ್ಟ ಮಾರ್ಗಸೂಚಿ ಮತ್ತು ಕಟ್ಟುನಿಟ್ಟಿನ ಪರಿಶೀಲನೆ ಅಗತ್ಯವೆಂಬುದು ಈ ಘಟನೆಯಿಂದ ಸ್ಪಷ್ಟವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.